ನಾಳೆ ದುಡ್ಡು ಬರ್ತಾ ಇದೆ, ಆದ್ರೂ ಬೇಜಾರಾಗ್ತಾ ಇದೆ. ಬೇಜಾರ ಯಾಕೆ? ಹಿಂಗೆಲ್ಲ ದುಡ್ಡು ಮಾಡ್ಬೇಕಾ? ಹಲೋ ಎಕ್ಸ್ಕ್ಯೂಸ್ ಮೀ, ದುಡ್ಡು ಹೆಂಗ್ ಮಾಡಿದ್ರು ದುಡ್ಡೇ ರೀ. ಹಲೋ, ಸಿಗರೇಟ್ ಅಲ್ಲಿ ಬರೋದು ಹೊಗೆನೆ, ಊದ್ಕಡ್ಡಿಲ್ ಬರೋದು ಹೊಗೆನೆ, ಹಾಗಂತ ಎರಡು ಒಂದೇನಾ? ಓ, ಅಂದ್ರೆ ತಮ್ಮ ಪ್ರಕಾರ ಗೊಬ್ಬರ ಮಾರಿದ ದುಡ್ಡಲ್ಲಿ ಗಬ್ಬಾಸನೆ ಬರುತ್ತೆ, ಹೂ ಮಾರಿದ ದುಡ್ಡಲ್ಲಿ ಒಳ್ಳೆ ವಾಸನೆ ಬರುತ್ತೆ ಅಂತನಾ? ನಮ್ಗೂ ಪಂಚ್ ಡೈಲಾಗ್ ಬರುತ್ತಮ್ಮ. ಬಾಸ್ ಜೊತೆ ಸೇರ್ಕೊಂಡು ಸಿಕ್ಕಾಪಟ್ಟೆ ಆಳ್ಬಿಟ್ಟು ಮಗ ಅಲ್ವಾ? ಏನೋ ಒಂಥರ ಬಿಲ್ಡೆ 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 ಬಿಲ್ಡೆ. ಏ ವಾಸು, ಯಾಕಮ್ಮ ಹುಡುಗಿ ಇಂಟ್ರಾಕ್ಗೆ ಬರೋಂಗಿದೆ, ಆದ್ರೂ ಪೇಸ್ ತುಂಬಾ ಡಲ್ ಆಗಿದೆ, ಏನಾಯ್ತು? ಅಣ್ಣ ಅದಕ್ಕೆ ನಾ ಲವ್ ಮಾಡ್ತಾರ ತರ ಇದೆ. ದುಡ್ಡು ಬಂದ್ಮೇಲೆ ತವ್ರ ಮನೆಗೆ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೌದೇನೋ? ಇವ್ರೆಲ್ಲ ಹೇಳ್ತಿರೋದ್ ನಿಜನ ವಾಸು? ನೀನ್ ನನಗ್ ಮೋಸ ಮಾಡ್ಬೇಡ. ಅಕ್ಕಯ್ಯ ಅಕ್ಕಯ್ಯ, ಕಣ್ಣೀರಿಡ್ಬೇಡಿ. ಈ ಕಾಸ್ಟ್ಯೂಮ್ಗೆ ಕಣ್ಣೀರು ಸೂಟ್ ಆಗೋದಿಲ್ಲ. ಕಾಸ್ಟ್ಯೂಮು ಮಾಲಾಶ್ರೀ ತರ ಐತೆ, ಕಣ್ಣೀರು ಶ್ರುತಿ ತರ ಐತೆ. ನಿಮ್ಗೊಂದ್ ವಿಷಯ ಗೊತ್ತೇನ್ರಿ? ಲವ್ ಈರುಳ್ಳಿ ಎರಡು ಒಂದೇ. ಹೆಂಗೋ? ಕಟ್ ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಸುಮ್ನೆ ಇರಕ್ಕೆ ಅಂತ ಅಂತೀರಾ? ಅಯ್ಯೋ, ಎಸ್ಕೇಪ್ ಆಗ್ತಾ ಇದ್ದಾಳಲ್ಲಪ್ಪ. ಹಲೋ, ಎಕ್ಸೈಸ್ ಮೀ. ಆಹಾ, ಆ ಬ್ರಹ್ಮ ನನ್ನ ಇಟ್ಗೆ ಅಂತ ಮಾಡಿರೋ ಕಡೇ ಪೀಸ್ ಇದು, ಬಿಟ್ರೆ ಸಿಗಲ್ಲ. ಹಾಯ್ ಸರ್. ಹಾಯ್, ಹೇಳಿ. ನಾವು ಆಸೆ ದೋಸೆ ಹಪ್ಪಳ ವಡೆ ಅನ್ನೋ ಕಂಪನಿಯಿಂದ ಬರ್ತಾ ಇದೀವಿ. ನಾವು ಹೊಸದಾಗಿ ದೋಸೆ ಹಂಚನ್ನ ಲಾಂಚ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಸರ್ವೆ ಮಾಡ್ಬೇಕು. ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ. ನಿಮ್ ಟೈಮಲ್ಲಿ ಒಂದ್ 5 ನಿಮಿಷ ನಾನು ತಗೋಬೋದಾ? ಬರೀ 5 ನಿಮಿಷ ಯಾಕೆ? ಇಡೀ ಜನ್ಮನೇ ತಗೊಳ್ಳಿ. ಇದೆ, ನಾವು ಮಾರ್ಕೆಟಿಗೆ ಬಿಡ್ತಾ ಇರೋ ದೋಸೆ ಹಂಚು. ಎಲ್ಲಾರ್ ಮನೆ ದೋಸೆ ತೂತು ಅನ್ನೋ ಗಾದೆ ಮಾತನ್ನೇ ಸುಳ್ಳು ಮಾಡುತ್ತೆ ಈ ನಮ್ ಹಂಚು. ಹೌದಾ? ಅದೇಗೆ? ಈ ಹಂಚ್ ಮೇಲೆ ದೋಸೆ ಮಾಡಿದ್ರೆ ತೂತೇ ಆಗಲ್ಲ. ರಿಯಲಿ? ದೋಸೆ ತೂತಿ ಆಗಲ್ವಾ? ಹೌದು, ಆಗಲ್ಲ. ಅಂದಹಾಗೆ ನೀವು ದೋಸೆ ಮಾಡಕ್ಕೆ ಏನು ಉಪಯೋಗಿಸ್ತೀರಾ? ಸೌಟು. ಇವನ್ ಯಾರೋ ಡಬ್ಬ ನನ್ ಮಗ ಅನ್ಸತ್ತೆ, ಏನು ಗೊತ್ತಿಲ್ಲ. ನಿಮ್ ಮನೇಲಿ ಲೇಡೀಸ್ ಯಾರು ಇಲ್ವಾ? ತುಂಬಾ ಜನ ಇದಾರೆ. ಜೂನಿಯರ್ ರಮ್ಯಾ ಇದಾರೆ, ಜೂನಿಯರ್ ರಕ್ಷಿತಾ ಇದಾರೆ, ಜೂನಿಯರ್ ಉಮಾಶ್ರೀ ಇದಾರೆ, ಆಮೇಲೆ ಜೂನಿಯರ್ ಡಿಸ್ಕೋ ಶಾಂತಿ ಇದಾರೆ, ಅಮೂಲ್ಯ ಒಬ್ರಿಲ್ಲ. ಅಂದಾಗೆ ನಿಮ್ ಹೆಸರು? ಅಮೂಲ್ಯ. ಹೇಯ್, ವಾಟ್ ಎ ಕೋಇನ್ಸಿಡೆನ್ಸ್ ಯಾ. ಒಳಗ್ ಬರ್ಬೋದಾ? ಕಮಾನ್ ಜಾಕಿ, ಬಲ್ಗಾಲಿಟ್ ಒಳಗ್ ಬನ್ನಿ. ಇಲ್ಲೇ ಲಾಕ್ ಆಗ್ಬೇಕಲ್ಲ, ಅದಕ್ಕೆ. ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಅದಕ್ಕೆ ನೋಡಿ, ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗೋದೇ ಇಲ್ಲ. ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ? ನಮ್ಮನೆಲ್ಲ ಸ್ಟಾರ್ಟಿಂಗ್ ಈ ಮನೇಲಿ ಒಂದ್ 5 ಜನ ನೆಮ್ಮದಿ ಆಗಿದ್ರು. ಆಮೇಲೆ ನಾವೊಂದ್ 6 ಜನ ಅಟ್ಕಾಯಿಸ್ಕೊಂಡ್ವಿ. ಆಮೇಲೆ ಬಿರಿಯಾನಿ ಹಬ್ಬ ತಂದ ಅವ್ನು ಹೋಗ್ಲೇ ಇಲ್ಲ. ಆಮೇಲೆ PC ಬಂದ ಅವನು ಹೋಗ್ಲಿಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮನೇಲಿ ಟೋಟಲಿ 13 ಜನ ಇದೀವಿ. ಓಕೆ, ಬರ್ಕೊಳ್ಳಿ ಬರ್ಕೊಳ್ಳಿ. ಅಂದ್ರೆ ನಿಮ್ದು ಜಾಯಿಂಟ್ ಫ್ಯಾಮಿಲಿನಾ? ಒಂಥರ ಹಂಗೆ ಇರೋ ಬರೋ ಫ್ಯಾಮಿಲಿನೆಲ್ಲ ನಾವೇ ಜಾಯಿಂಟ್ ಮಾಡಿರೋದು. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನಾ ಸಿನಿ ಫೀಲ್ಡ್. ಸಿನಿ ಫೀಲ್ಡ್? ನಮ್ಮಪ್ಪನು ಸಿನಿ ಫೀಲ್ಡ್ ಅಲ್ಲೇ ಇದ್ದಾರೆ. ಓ ಹೌದಾ? ಡೈರೆಕ್ಟ್ರಾ? ಇಲ್ಲ, ಪೋಸ್ಟರ್ ಅಂಟಿಸ್ತಾರೆ. ಗಣೇಶ, ಯಾರವರು? ಅವರಾ ಬಿಸ್ನೆಸ್ ಪಾರ್ಟ್ನರ್ಸ್. ಯಾವ್ದೋ ಚೆಕ್ ಬೌನ್ಸ್ ಆಗಿದೆ ಅಂತ ಕಾಣಿಸುತ್ತೆ. ಹಿಂದೆ ಎಮರ್ಜೆನ್ಸಿ ಲ್ಯಾಂಪ್ ಹಾಕೊಂಡ್ ಕರೀತಾ ಇದಾರೆ. ಆ ಚೆಕ್ ಒಂದು ಎಬ್ಬೆಟ್ ಹೊತ್ಬಿಟ್ಟು ಬಂದ್ಬಿಡ್ತೀನಿ. ಯಾರ ಅವಳು? ದೋಸೆ ಹೆಂಚ್ ಮಾರೋಳ್ ಕಣ. ಅವಳು ಯಾಕೋ ಕರ್ಕ ಬಂದೆ? ಫ್ರೀ ಇದ್ರೆ 2 ನೀರ್ ದೋಸೆ ಉಯ್ಸೋಣ ಅಂತ. ಏಯ್, ಇಷ್ಟ ಆದ್ಲು ಕಣ, ಅದಕ್ಕೆ ಕರ್ಕೊಂಡ್ ಬಂದೆ. ಆಮೇಲೆ ಮಗ, ಈ ಜಗತ್ನಲ್ಲಿ ಬ್ಯೂಟಿಫುಲ್ ಆಗಿರೋದು ಅಂದ್ರೆ 2 ಕಣು. ಒಂದು ಅವಳು, ಇನ್ನೊಂದು ನನ್ಗೋಳ್ಗು ಊಟ ಹೆಣ್ಮಗು. ಆಹಾ, ನೋಡಿ 2 ನಿಮಿಷ ಆಗಿಲ್ಲ, ಆಗ್ಲೇ ಆ ರೇಂಜ್ ಫಿಟ್ ಆಗ್ಬಿಟ್ಟಿದ್ದೆ ನೀನು. ಮಗ, ಮೇಲ್ಗಡೆ ಆಲ್ರೆಡಿ ಅಪರ್ಣ ಥಿಯೇಟರ್ ಹೌಸ್ಫುಲ್ ಓಡ್ತಾ ಇದೆ. ಇದೊಂದ್ ಸೈಡ್ ರೀಲ್ ನಿಮ್ಗೆಲ್ಲ ಎಷ್ಟ್ರಾ ಆಯ್ತೇನ್ರು? ದಯವಿಟ್ಟು ದೊಡ್ಡ ಮನ್ಸ್ ಮಾಡ್ರು. ಅವಳ ಹತ್ರ ಇನ್ನೊಂದು ವಿಶೇಷತೆ ಇದೆ ಕಣ್ರು. ಅವಳು ತಂದಿದ್ದಾಳಲ್ಲ ದೋಸೆ ಹಂಚು, ಅದ್ರ ಮೇಲೆ ದೋಸೆ ಹೋಯ್ದ್ರೆ ದೋಸೆ ತೂತೆ ಬೀಳಲ್ವಂತೆ. ನಾನು ಅದನ್ನ ನೋಡ್ಬೇಕು. ಅಯ್ಯೋ ಶಂಭುಲಿಂಗ, ಅಕ್ಕಿ ಬೇಳೆ ತಗೊಳೋದಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಅನ್ನನಾಳದಲ್ಲಿ ಗಾಳಿ ಹೋಗ್ತಿದ್ಯಮ್ಮ. ಇದು ಇಡೀ ಊರಿಗೆ ಗೊತ್ತಿರೋ ವಿಷಯ. ನಮ್ ಮನೆಗೆ ಯಾರು ಏನು ಮಾರದಕ್ಕೆ ಬರೋದಿಲ್ಲಮ್ಮ. ನಾವೇ ನಮ್ಮ ಮನೇಲಿ ಅರ್ಧ ರೆಡಿ ಮಾಡ್ಕೊಂಡು ತಿಂತಾ ಇದೀವಿ. ಹಾಳಾದವಳು, ಆಚೆ ನಿಂತು ಮಾರೋದಕ್ಕೆ ಏನಾಗಿದೆ ನಿನ್ಗೆ? ಈಗ ಒಳಗ್ ಬಂದು ತಗಲಾಕೊಂಡು ಭಯ ಭಯ ಅಂತ ನಡೀತಿಲ್ಲ ನೀನು. ಅಂಕಲ್,
ಪ್ಲೀಸ್ ದಟ್ಸ್ ಓಕೆ, ಡೋಂಟ್ ವರಿ, ಡೋಂಟ್ ಕ್ರೈ, ಚಿಯರ್ ಅಪ್. ಏನ್ ಗೊತ್ತಾ, ನಮ್ ಡ್ಯಾಡಿ ಇವ್ರಿಗೆ ದುಡ್ಡು ಕೊಟ್ಬಿಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇಲ್ಲಿರುವಂತ ಕಿಡ್ನಾಪರ್ಸ್ ತುಂಬಾ ಸ್ಮಾರ್ಟ್ ಅಂಡ್ ಫ್ರೆಂಡ್ಲಿ ಆಗಿದ್ದಾರೆ. ಡೋಂಟ್ ವರಿ. ನನಗ್ ನನ್ ಭಯ ಅಲ್ಲ, ನಮ್ಮ ಅಮ್ಮಂದೇ ಭಯ. ಅವ್ರು ಬೇರೆ ಬರ್ತಾರ? ಇಲ್ಲ ಇಲ್ಲ, ಅವ್ರು ಬರಲ್ಲ. ಅವ್ರ ಮನೇಲಿ ಒಂಟಿಯಾಗಿರ್ತಾರೆ. ನಮ್ಮ ಅಪ್ಪ ಬೇರೆ ಊರಲ್ಲಿಲ್ಲ. ಅಮ್ಮ, ನಾವು ಈ ಮನೇಲಿ ಒಂಟಿಯಾಗೇ ಇದ್ವು ಅಮ್ಮ. ನಾಳೆ ಏನಾದ್ರೂ ಅವ್ರಿಗೆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಈ ಮನೆ ಮೇಲೆ ಇನ್ನೊಂದು ಫ್ಲೋರ್ ಯಾವನ್ ಗುರು ಇಷ್ಟೊತ್ತಲ್ಲಿ? ಅವ್ನು ಬಂದಿದ್ದಾನೆ ಅನ್ಸುತ್ತೆ. ಯಾರು? ದೇಹ ಹಾಕಿಲ್ಲ ಅಂಡ. ಹೋಗಿ ಪೊಲೀಸ್ ಕರ್ಕೊಂಡ್ ಬರ್ತೀನಿ ಅಂದಿದ್ದ. ಬಂದಿದ್ದಾನೆ. ಪೊಲೀಸ್ನವರು ಗ್ಯಾರಂಟಿ ಬಂದಿರ್ತಾರೆ ಅನ್ಸುತ್ತೆ. ನಾನು ಅಂಜನ ಹಾಕೊಂಡ್ ನೋಡಿದೀನಿ. ಮನೆ ಈಶಾನ್ ಭಾಗದಲ್ಲಿ ಔಸ್ಕೊಂಡಿದ್ಯಾ? ಟಿವಿಲ್ ಸ್ಲಾಟ್ ಕೊಡಿಸ್ತೀನಿ ಅಂತ ನನ್ ದುಡ್ಡು ನುಂಗ್ಬಿಟ್ರೆ ಬಿಟ್ಬಿಡ್ತೀನಿ. ನಾನು ಬಾಯಲ್ಲಿ ಕೈ ಹಾಕ್ಬಿಟ್ಟು ಆಚೆಗೆ ಎಳಿತೀನಿ. ಈ ಸ್ವಾಮೀಜಿ ಮತ್ತೆ ಯಾಕೋ ಬಂದ? ಅವ್ನ್ ಕೇಳಿದ್ರೆ ಅವ್ನ್ ಪರಿಚಯ ಇಲ್ಲ ಅಂತಾನಲ್ಲ. ನಂಗ್ ಪೊಲೀಸ್ನವ್ರು ಗೊತ್ತು. ನೀನ್ ಆಚೆ ಬತ್ತೀಯಾ ಇಲ್ಲ ಪೊಲೀಸ್ನವ್ರು ಕರ್ಕೊಂಡು ನಾನೇ ಒಳಗ್ ಬಂದ. ಇದು ಸ್ಕೆಚ್. ಗುರುಜಿ ಏನು ಏನೋ ಡೌ ಕರೆದಂಗ್ ಕರಿತಿದ್ಯಾ? ಬನ್ನಿ ಒಳಗೆ, ನಿಮ್ ದುಡ್ಡು ತಗೊಂಡ್ ಹೋಗಿ. ನನ್ ದುಡ್ಡು ಕೊಡ್ತೀಯಾ? ಈಗಿಂದ ಇಲ್ಲೇ ಬನ್ನಿ ಬೇಕು. ಕೊಡೋಣ. ಈಗಿಂದ ಇಲ್ಲೇ ಬೇಕು. ಈಗಿಂದ ಇಲ್ಲೇ ಬೇಕು. ಈಗಿಂದ ಇಲ್ಲೇ ಬೇಕು. ಈಗಿಂದ ಇಲ್ಲೇ ಬೇಕು. ಗುರುಜಿ ನಿಧಾನ ಕೇಳಿಸ್ಕೊಳ್ಳಿ. ನಿಮ್ಮಪ್ಪ ಫೋನಲ್ಲಿ ಮಾತಾಡು. ಹಲೋ ಹಲೋ ಡ್ಯಾಡಿ, ಡ್ಯಾಡಿ ಎಲ್ಲಿದ್ದೀರಾ ಡ್ಯಾಡಿ? ಡ್ಯಾಡಿ ದುಡ್ಡು ಅರೇಂಜ್ ಮಾಡಿದ್ರಾ? ಬಡಲಿ. ಲೋಕನಾಥ್, ಬಂದಾಗಿಂದ ನಾವು ನೋಡ್ತಾನೆ ಇದ್ದೀವಿ. ನಿಂದು ನಿನ್ ಮಗಳದ ಕತೆ ಜಾಸ್ತಿ ಆಯ್ತು. ಏನ್ ದುಡ್ಡು ಕೊಡ್ತೀಯಲ್ಲ ನಿನ್ ಮಗಳನ್ನ ಸಾಯ್ಸದ? ಸಾಯಿಸ್ಬಿಡ್ದ? ಏನ್ ಹೇಳ್ತಾ ಇದ್ಯಾ? ಹೌದು, ಸಾಯಿಸ್ಬಿಡಿ. ಏನ್ ಹೇಳ್ತಾ ನಿಮ್ಮಪ್ಪ? ಸಾಯಿಸ್ಬಿಡು ಅಂತಾನೆ? ಎತ್ಬಿಡ್ಲ ನಿನ್ನ? ನಿನ್ ಹಣ ನೋಡೋದಕ್ಕೆ ನಿಮ್ಮ ಅಪ್ಪಂಗ್ ತುಂಬಾ ಆಸೆ ಅನ್ಸುತ್ತೆ. ನಿನ್ ತಲೆ ಮಾಂಸನ ಮನೆಗ್ ಪಾರ್ಸಲ್ ಕಳ್ಸಿದ್ರೆ ಆವಾಗ ದಾರಿಗೆ ಬರ್ತಾನೆ. ನಿಮ್ಮ ಅಪ್ಪನ ಬುದ್ಧಿ ಬರೋದಲ್ವಾ? ಎತ್ಬಿಡ್ಲ ನೀನ? ಕೈ ನೋಡ್ತೇನೆ ಬಿಡು. ನಾನ್ ಕಾಲೇಜಲ್ಲಿ ಇದ್ದಾಗ ನಾನು ನನ್ ಫ್ರೆಂಡ್ಸ್ ಸೇರ್ಕೊಂಡು ಕಿಡ್ನಾಪ್ ನಾಟಕ ಆಡಿದ್ವಿ ಕಣೋ. ನಮ್ ಡ್ಯಾಡಿನ ಯಾಮಾರ್ಸಿದ್ವಿ, ಅದಕ್ಕೆ ಅವ್ರು ನಂಬ್ತಾ ಇಲ್ಲ. ಏನು ನಾಟಕ ಮಾಡಿದ್ರ? ವಾಸು, ಕೆಚ್ಚಲಿಂದ ಮಜ್ಜಿಗೆ ಬರಲ್ಲಮ್ಮ, ನಾವೇ ಕಡ್ಕೋಬೇಕು. ಯಾವನ್ನಾದ್ರೂ ಒಬ್ಬನ ಎತ್ತಿದ್ರೆ ಆವಾಗಲೇ ಸರಿ. ನೀನ್ ಹೇಳಿದ್ ಕರೆಕ್ಟ್. ಇಲ್ಲಿ ಯಾರನ್ನಾದ್ರೂ ಎತ್ತಲೇಬೇಕು. ನಿನ್ನ ಎತ್ತಿದ್ರೆ ಪಾರ್ಸಲ್ ಮಾಡೋದು ಈಸಿ. ನಿನ್ನ ಮಗ ಬೇಡ ಕಣ, ಇವಳನ್ ಬಿಟ್ಬಿಡ. ಏನ್ಕೋ ಮಗ ತೂತ್ ಇಲ್ದಿರೋ ದೋಸೆ ಹೋಯ್ತಾಳೆ ಅಂತ ಕಣ ಇವಳು ನಾನು ನೋಡ್ಬೇಕು. ಪೊಲೀಸ್ನವನ್ನ ಎತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಜನ ವೇಸ್ಟ್ ಬಾಡಿಗಳಿದ್ರೆ ಬೇರೆ ಯಾರನ್ನ ಬಿಡೋಣ. ಏನಪ್ಪ ಗ್ರಾಚಾರ ನನ್ ಕಡೆ ಅಡ್ಕಾಯಿಸ್ಕೊಂತಿದ್ದಾನೆ? ಇಲ್ಲಿ ಯಾರನ್ನ ಎತ್ತದು? ಎತ್ತಲೇಬೇಕು. ಸಿಕ್ಕವ್ರಿಗೆ ಸುಳ್ಳು ಶಾಸ್ತ್ರ ಹೇಳಿ ಜನಗಳ ಮುಂಡಾಯಿಸಿ ದುಡ್ಡು ಮಾಡೋ ವೇಸ್ಟ್ ಬಾಡಿ ನನ್ ಮಗ ನೀನು. ನಿನ್ನ ಎತ್ತದೆಲ್ಲ ಚಾವ್ ಬರಲ್ಲ. ನನ್ನ ಹೆಸರು ನಾನೇ ಪ್ಲೀಸ್ ಅವ್ರಿಗೇನು ಮಾಡ್ಬೇಡಿ. ನನ್ನ ಹತ್ರ ಒಂದು ಐಡಿಯಾ ಇದೆ, ಪ್ಲೀಸ್ ಕೇಳಿ. ಯಾವ ಕಿತ್ತೋಗಿರೋ ಐಡಿಯಾನೆ? ನನ್ನ ಹತ್ರ ಸದಾ ಮ್ಯಾಟ್ ಹಾಕಬೇಡ ನೀನು. ಇವ್ನ ಎತ್ತದೆಲ್ಲ ತರೋಯ್ತದೆ. ಒಂದ್ ನಿಮಿಷ. ಏನೇ ನಿನ್ನ ಐಡಿಯಾ? ಬ್ಲಡ್ ಹಾಕ್ತೀನಿ. ಮೇಕಪ್ ಬ್ಲಡ್ ನಡೆಯಲಿ. ಏನಾಗಲ್ಲ. ನಂಗೆ ಅವ್ರೇ ಹಾಕ್ಬೇಕು. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಎಕ್ಸ್ಕ್ಯೂಸ್ ಮೀ, ಇವ್ರಿಗೆ ನೀವೇ ಮೇಕಪ್ ಮಾಡ್ಬೇಕಂತ. ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ. ಹೇಳ್ಕೊಟ್ಟಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹೇಳು. ನಾನು ದಿವಾನ್ ಬಹದ್ದೂರ್ ರಂಗಾಜ್. ಬಿಡ್ತೀನಿ, ಎಕ್ಸ್ಟ್ರಾ ಮಾತಾಡ. ಸರಿಯಾಗಳ. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇವೆಲ್ಲ ಕೇಳ್ದ.
ಕಿಡ್ನಾಪ್ ಆಗಿರೋದ್ರಲ್ಲಿ ನಾನು ಒಬ್ನು. ನೀವ್ ಕಾಸು ಕೊಡ್ಲಿಲ್ಲ ಅಂದ್ರೆ ರಣಧೀರ ಲಿಯಾ ನೋಡಿ ಬಾಸ್, ಲೈವ್ ಅಲ್ಲೇ ಮುಖಕ್ಕೆ ಪಚ್ಚೊಡ್ದು ಒಳಗಿರೋ ಟೊಮೊಟೊ ಸಸ್ತೆಲ್ಲ ಹೊರಗ್ ಬರೋ ತರ ಮಾಡ್ತಾ ಇದಾರೆ. ದಯವಿಟ್ಟು ಇವ್ರಿಗೊಂದು 2 crores ಕರೆನ್ಸಿ ಹಾಕಿಸ್ಬಿಡಿ. ಅಣ್ಣ, ನಂಗೊಂದ್ ಬಿಡ್ಡ ಆಗ್ಬೇಕಂತ ಆಸೆ ಇದೆ ಅಣ್ಣ. అది మీ చేతిలోనే ఉందಣ್ಣ. అది కాదండి, అది కాదు అన్న. ನೀವು ಡಬ್ಬು ಕೊಡ್ಲಿಲ್ಲ ಅಂದ್ರೆ ಇವ್ರು ನಮ್ಮನ್ನೆಲ್ಲ ಚಂಪಿಡ್ತಾರಣ್ಣ. ಆಮೇಲೆ ನನ್ ಬಿಡ್ಡೆಗೆ ನನ್ ತಲ್ಲಿ ಆಗಲ್ಲ ಅಣ್ಣ. ಇದು ನನ್ ಕೈ ಅಲ್ಲ, ನಿಮ್ ಕಾಲು. ನಿಮ್ ಪಾದ ನನ್ ತಲೆ ಮೇಲೆ ಇಟ್ಕೊಂಡು ಕಾಕಿ ಬಟ್ಟೆ ಹಾಕೊಂಡಿದ್ರು ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ. ಅವ್ರು ಕೇಳಿ ದುಡ್ಡು ಕೊಟ್ಬಿಡೋಣ. 2 ಕೋಟಿ ಇದ್ರೆ ಎಷ್ಟು ದುಡ್ಡು ಅಂತ ನಮ್ಮ ಅಪ್ಪನ ನನಗ್ ಗೊತ್ತಿಲ್ಲ ಅಣ್ಣ. ನೀನೇನ್ ಸುಮ್ನೆ ಕೊಟ್ಬಿಡೋಣ. ನಿಮ್ ಮನೆ ಪಾತ್ರೆ ತಿಕ್ಕಿ ತಿಕ್ಕಿ ತೀರಿಸ್ಬಿಡ್ತೀನಣ್ಣ. 2 ಶುಭೋದಯ. ನಾನ್ ಹೇಳೋದ್ ಇಷ್ಟೇ, ಹೆಣ್ಮಕ್ಳು ನೈಟಿ ಹಾಕೊಂಡು ಅಂಗಡಿಗಳಿಗೆ ಹೋಗ್ಕೂಡ್ದು ಅಂತ. ತಾನೇನ್ ಮಾಡ್ಲಿ, ಈ ಕ್ಯಾಮ್ರಾ ನೋಡಿದ ತಕ್ಷಣ ಡವ್ ಕಚ್ಚಿ ಕಚ್ಚಿ ರೂಢಿ ಆಗ್ಬಿಟ್ಟಿದೆ. ಎಲ್ರಿಗೂ ಏಟ್ ಬಿದ್ದಿದೆ, ನನಗ್ ಮಾತ್ರ ಯಾಕೆ ಏಟ್ ಬಿದ್ದಿಲ್ಲ ಅನ್ಕೋಬೇಡಿ. ನನ್ ಎಲ್ಲಿ ಏಟ್ ಬಿದ್ದಿದ್ಯೋ ಆ ಜಾಗ ಹೇಳ್ಕೊಳಕ್ ಆಗಲ್ಲ. ಅಗ್ನಿಬುಲೆ ವಾಯುಬುಲೆ ಎರಡೂ ಜಾಮ್ ಆಗೋಗ್ಬಿಟ್ಟಿದೆ. ದಯವಿಟ್ಟು ಅವ್ರು ಕೇಳಿರೋ 2 ಕೋಟಿ ಕೊಟ್ಬಿಡಿ, ಎಲ್ರಿಗೂ ಒಳ್ಳೇದಾಗ್ಲಪ್ಪ. ಅಂಕಲ್ ಅಂಕಲ್, ಇಲ್ಲೊಬ್ಬ ಡೆವಿಲ್ ಇದ್ದಾನೆ ಅಂಕಲ್. ನೀವ್ 2 crore ಕೊಡ್ಲಿಲ್ಲ ಅಂದ್ರೆ ಅವ್ನು ಇಲ್ಲೂ ಕಟ್ಬಿಡ್ತಾನೆ ಅಂಕಲ್. ಅಂಕಲ್ ಅಂಕಲ್, ನಮ್ಮಮ್ಮನ್ಗೆ ನಾನು ಒಬ್ಳೆ ಮಗಳು ಅಂಕಲ್. ನೀವ್ ಇವನ್ಗೆ 2 crores ಕೊಡದೆ ಇದ್ರೆ ನನ್ಗೆ ಇವನು ಸಿಗರೇಟ್ ನಲ್ಲಿ ಸುಟ್ ಬಿಡ್ತಾನೆ ಅಂಕಲ್. ಚೀಚಿ. ಲೋಕನಾಥ್ ಅವ್ರೆ, ಎಲ್ಲಾ ಡವ್ವು ಯಾವ್ದು ನಂಬೇಡಿ. ಎಲ್ಲಾ ಸ್ಟೇಟ್ ಅವಾರ್ಡ್ ತಗೊಳ್ಳೋ ರೇಂಜ್ ಹಾಕ್ ಮಾಡ್ತವ್ರೆ. ಸುಮ್ನೆ ಪೊಲೀಸ್ ಕರ್ಕೊಂಬನ್ನಿ. ಡ್ಯಾಡಿ, ಈಗ್ಲಾದ್ರೂ ಗೊತ್ತಾಯ್ತಾ ಇದು ಯಾವ್ದು ನಾಟಕ ಅಲ್ಲ ಅಂತ? ನನ್ ಜೊತೆ ತುಂಬಾ ಜನ ಹಾಸ್ಟೇಜಸ್ ಇದ್ದಾರೆ ಡ್ಯಾಡಿ. ನೀವ್ ಇವ್ರ ಮಾತ್ ಕೇಳಿಲ್ಲ ಅಂದ್ರೆ ಎಲ್ಲಾನು ಸಾಯಿಸ್ಬಿಡ್ತಾರೆ. ನನ್ನಿಂದ ಇವರೆಲ್ಲ ಯಾಕೆ ಸಾಯ್ಬೇಕು ಡ್ಯಾಡಿ? ನೀವ್ ಯಾವಾಗ್ಲೂ ಹೇಳ್ತಿದ್ರಿ ದುಡ್ಡು ಮಾಡ್ತಿರೋದೆಲ್ಲ ನಿನ್ಗೋಸ್ಕರ ಅಂತ. ಆ ಮಾತ್ ನಿಜಾನೇ ಆಗಿದ್ರೆ ಇವ್ರು ಕೇಳಿರೋ ದುಡ್ಡು ಇವ್ರಿಗೆ ಕೊಟ್ಬಿಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ಗಿವ್ ದೆಮ್ ಮನಿ. ಪ್ಲೀಸ್ ಗಿವ್ ಇಟ್ ಆಫ್. ಒಂದ್ ನಿಮಿಷ ಯಾಕೋ ಹೇಳ್ತೀನಿ ಗುದ್ಬಿಡ್ತೀನಿ ನಿನ್ನ. ನಿಂದು ನಿನ್ ಗಂಡನ್ ಜಾಸ್ತಿ ಆಯ್ತು. ಅಯ್ಯ ಮನಿ ಕೊಳಲೆ 2 ದಿನ ಹೇಳ್ಬೇಡ ಮನಿಕ. ಸಮಾಧಾನ ಮಾಡ್ಕೋ, ನಾನ್ ಲೆಕ್ಕಾಚಾರ ಆಗ್ತಾ ಇದೀನಿ, ಕೂತ್ಕೋ. ನನ್ನ ಲೆಕ್ಕಾಚಾರದ ಪ್ರಕಾರ ನವಗ್ರಹಗಳು ನಮಗ್ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿವೆ. ಈ ಮನೆಯಿಂದ ಆಚೆ ಹೋಗಕ್ಕೆ ನಾವೇ ಒಂದ್ ದಾರಿ ಹುಡುಕೋಬೇಕು. ಆ ಲೋಕನಾಥಪ್ಪನವರು ಈ ಹುಡುಗರಿಗೆ ದುಡ್ಡು ಕೊಡೋದಿಲ್ಲ ಅಂದ್ಮೇಲೆ ಇವ್ರು ನಮ್ ಪ್ರಾಣ ತೆಗಿಯೋದ್ ಗ್ಯಾರಂಟಿ. ಯಾರೋ ಬಂದ್ ಸಹಾಯ ಮಾಡ್ತಾರೆ ಅಂತ ನಾವ್ಯಾಕ್ರಿ ಕಾಯ್ಬೇಕು? ನಮಗ್ ನಾವೇ ಸಹಾಯ ಮಾಡ್ಕೋಬೇಕು. ಲೆಕ್ಕಾಚಾರದ ಪ್ರಕಾರ ಈ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ಗೆ ಒಂದು ಎಕ್ಸಾಸ್ಟ್ ಫ್ಯಾನ್ ಇದೆ. ಆ ಫ್ಯಾನ್ ಮೂಲಕ ಮುಚ್ಕೋಬೇಕು. ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿದೆ, ಅರ್ಥ ಆಯ್ತು? ಲೋ ಮಗ, ಶಾಂತಿ ಕ್ರಾಂತಿ ರೇಂಜಿಗೆ ಒಂದ್ ಸಿಡಿ ಮಾಡಿ ಅವ್ರ ಅಪ್ಪಂಗ್ ನೆನ್ನೆ ಕಳ್ಸಿದ್ವಲ್ಲ, ಅದನ್ನ ನೋಡಿ ಅವ್ರ ಅಪ್ಪ ದುಡ್ಡು ಕೊಡ್ತಾನೇನೋ? ಅದು ನೋಡಿದ್ರೆ ಅವ್ರ ಅಪ್ಪ ಅಲ್ಲ, ಸನ್ಮಾನ್ಯ ಹೆಸರು ಯಡಿಯೂರಪ್ಪನವರೇ ದುಡ್ಡು ಕೊಟ್ಟು ಕಳಿಸ್ತಾರೆ ಪರಿಹಾರ ನಿಧಿಯಿಂದ. ಅಷ್ಟೊಂದು ಭಯಂಕರವಾಗಿದೆ ಸಿಡಿ. ಲೋ ಮಗ, ತುಂಬಾ ದಿವಸದಿಂದ ಒಂದು ಡೌಟ್ ಇದೆ ಕಣ್ರೋ. ಕುಡಿಯೋದು ಕೆಟ್ಟದ್ದ ಅಂತ. ತುಂಬಾ ಜನ ಯುವಕರಿಗೆ ಈ ಡೌಟ್ ಇದೆ. ಅದನ್ನ ಇವತ್ತು ಸ್ವಾಮಿ ನವೀನಾನಂದ ಅವರು ಕ್ಲಿಯರ್ ಮಾಡ್ತಾರೆ. ಭಕ್ತಾದಿಗಳಿ, ಮೊದಲೆಲ್ಲ ಬಾರ್ಗಳು ಸಂಧಿ ರೋಡ್ ಅಲ್ಲಿತ್ತು, ಸ್ಕೂಲ್ ಎಲ್ಲ ಮೇನ್ ರೋಡ್ ಅಲ್ಲಿತ್ತು. ಆದ್ರೆ ಈಗ ಸ್ಕೂಲ್ ಎಲ್ಲ ಸಂಧಿ ರೋಡ್ ಅಲ್ಲಿದೆ, ಬಾರ್ಗಳೆಲ್ಲ ಮೇನ್ ರೋಡ್ ಬಂದಿದೆ. ಇದರಿಂದ ಏನರ್ಥ ತಾವೇ ಹೇಳ್ಬೇಕು. ಗೌರ್ಮೆಂಟ್ಗೆ ಗೊತ್ತು, ಸ್ಕೂಲ್ಗಳಿಗಿಂತ ಬಾರೇ ತುಂಬಾ ಮುಖ್ಯ ಅಂತ. ಸ್ವಾಮಿ ಸತ್ಯಾನಂದ ಸಾರಿ ನವೀನಾನಂದ ಅವರೇ, ಬಹಳ ದಿವಸದಿಂದ ನಮ್ಮ ಅಂತರಾಳದಲ್ಲಿದ್ದ ಡೌಟ್ ನ ಕ್ಲಿಯರ್ ಮಾಡ್ಬಿಟ್ಟಿದ್ದೀರಾ. ಹಂಗೆ ಒಂದ್ ಡೈವ್ ತಗೊಳ್ಳಿ ತೀರ್ಥ. ಆಹಾ, ಇದ್ರ ಜೊತೆ ಪ್ರಸಾದ ಚಿಪ್ಸ್ ಇಲ್ವಾ? ಲಿಪ್ಸ್ ಇದೆ ಬೇಕಾದ್ರೆ. ಏಯ್, ಏನೇನೋ ಹೇಳ್ಕೊಟ್ಟು ನನ್ ವಾಸನ್ ಕೆಡಿಸ್ಬೇಡ. ಅವ್ವ ತಾಯಿ, ವಾಸಿ ಕೆಡ್ಸ್ಬಿಡಕ್ಕೆ. ಹಲೋ, ವಾಟ್? ಓಕೆ. ಏನಂತ ಮಗ? ಮಗ ಲೋಕನಾಥ್ ದುಡ್ಡು ಕೊಡಕ್ ಹೋಗ್ಬೇಡ ಕಣ್ರೀ.